ಅಲ್ಲ ನಮ್ಮ ರಾಣಿ ನೋಡು, ಈ ಗಂಡನ್ನ ಇಲ್ಲಿಗೆ ಯಾಕೆ ಕಳ್ಸಿದ್ಲು? ಏನಾರ ಒಂದು ಸುಳ್ಳು ಹೇಳಿ ಹೋಗ್ದಂಗೆ ತಡಿಬೇಕು ತಾನೇ. ನೋಡು, ಇಲ್ಲಿಗೆ ಬಂದು ಎಲ್ಲ ಸತ್ಯನು ತಿಳ್ಕೊಂಡ. ಈಗ ಅಲ್ಲಿ ಹೋಗಿ ನಮ್ಮ ರಾಣಿನ ಏನು ಮಾಡ್ತಾನೋ ಏನೋ. ಅಯ್ಯೋ ದೇವ್ರೇ, ಎಲ್ಬೋದ್ನಪ್ಪ ಆಳಿ ಆಲಿನಿ ಹೋಗ್ತಾ ಇದ್ದಾನೆ ಅಲ್ಲಿ. ಹೆಂಗಾದ್ರೂ ಮಾಡಿ ನಮ್ಮ ರಾಣಿಗೆ ಏನು ಮಾಡಬೇಡ ಅಂತಾನ ಇವಾಗ ಕೇಳಬೇಕು ಈಗಲೇನೆ. ನಮ್ಮ ಮುದುಕಿ ಇದ್ದಾಳಲ್ಲ ಇವಳು, ಮೊಮ್ಮಗಳು ಅನ್ನೋದೊಂದು ಈಟು ಪ್ರೀತಿ ಇಲ್ಲ, ಇದ್ದಿದ್ದಂಗೆ ಹೇಳ್ಬಿಡ್ತಾಳೆ. ಥೂ, ದರಿದ್ರದಳು. ಮೂದೇವಿ ಬಂದಾಗಿಂದನ ನಮ್ಗಂತೂ ಕಾಟ. ನನ್ನ ಮಗಳಿಗೂ ನನಗೂ ನೆಮ್ಮದಿನೇ ಇಲ್ಲ. ಹೋಗತ್ತ ಗಂಡನ ಮನೆಗೂ ತವ್ರ ಮನೆಗೂ ಎಲ್ಲೂ. ಅಳಿಯಂದ್ರೆ ಅಳಿಯಂದ್ರೆ ನಿಂತ್ಕೊಳ್ಳಿ, ಅಳಿಯಂದ್ರೆ ಅಳಿಯಂದ್ರೆ. ಅಯ್ಯೋ, ಸಿಟ್ಟು ಮಾಡ್ಕೊಂಡು ಹೋಗ್ತಾ ಇರೋದು ನೋಡಿದ್ರೆ ಎಲ್ಲಿ ನಮ್ಮ ರಾಣಿನ ಮನೆಯಿಂದ ಆಚೆಗೆ ಹಾಕ್ತಾರೋ ಅಂತ ಭಯ ಆಗ್ತೈತಿ. ಅಯ್ಯೋ ದೇವ್ರೆ, ಹೆಂಗಾದ್ರೂ ಮಾಡಿ ತಡಿಬೇಕು. ಅಳಿಯಂದ್ರೆ ಅಳಿಯಂದ್ರೆ. ನನಗೆ ಮೋಸ ಮಾಡ್ತಾಳೆ, ನನ್ನ ಹತ್ರನೇ ಸುಳ್ಳು ಹೇಳ್ತಾಳೆ. ಥೂ, ಏನು ಜನ್ಮನೋ ಏನು ಕತ್ಯೋ. ಅದಕ್ಕೆ ಅನ್ಸುತ್ತೆ ಇಷ್ಟು ದಿನನ ಯಾವಾಗಲೂ ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂತಿದ್ಲು. ಮಾತಾಡ್ಸಿರೋ ಜಲ್ದಿ ಮಾತಾಡ್ತಿರ್ಲಿಲ್ಲ, ಸುಳ್ಳು ಹೇಳಿ ಸಿಗಾಕಂತೀನಿ ಅಂತಾನ. ಅಳಿಯಂದ್ರೆ ನಿಂತ್ಕೊಡ್ರಿ, ಅಳಿಯಂದ್ರೆ ಅಳಿಯಂದ್ರೆ. ಏನತ್ತೆ, ಏನು ನೀವು ನನಗೆ ಸುಳ್ಳು ಹೇಳಿ ಮೋಸ ಮಾಡಿಬಿಟ್ರಲ್ಲ? ಏನು ಮಾಡೋದಪ್ಪ ಅಳಿಯಂದ್ರೆ, ಏನು ಆಗಿದ್ದ ಆಗೋಯ್ತು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಈ ಥರ ಸಿಟ್ಟು ಮಾಡ್ಕೊಂಡು ಹೋಗೋದು ಚೆನ್ನಾಗಿರಲ್ಲ. ಬರೀ ಊಟನಾದರೂ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಹಂಗೆ ಹೋದ್ರೆ ಚೆನ್ನಾಗಿರಲ್ಲ. ಬಾರಪ್ಪ, ಮನೆ ಹತ್ರ ಹೋಗೋಣ ಬಾ. ನಾನು ಬರಲ್ಲ ಅತ್ತೆ, ಊಟ ಮಾಡಂಗಿದ್ರೆ ಆವಾಗಲೇ ಊಟ ಮಾಡ್ಕೊಂಡು ಬರ್ತಿದ್ದೆ. ನೀವು ನನ್ನ ಹತ್ರ ಸುಳ್ಳು ಹೇಳಿ ಮುಚ್ಚಿಟ್ಬಿಟ್ರಲ್ಲ ಸತ್ಯನ. ನೀವು ಏನು ಕಮ್ಮಿ ಇಲ್ಲ ಬಿಡ್ರಿ. ನಿಮ್ದು ಹೆಂಗಾದ್ರೂ ಹಾಗೆ ಹೋಗ್ಲೇಳು, ನನಗೇನು ಬೇಕು ನಿಮ್ಮ ಮನೆ ವಿಷಯ. ಆದರೆ ನಮ್ಮ ರಾಣಿ ವಿಷಯನ ಯಾಕೆ ಮುಚ್ಚಿಟ್ರಿ? ಸತ್ಯ ಹೇಳ್ಬೇಕಿತ್ತು ತಾನೆ. ತವ್ರ ಮನೆಯಿಂದನ ಚಿಗಿಕ್ಕಿಯವ್ರೆ ಇವಳ ಇಂಥ ಕೆಲಸ ಮಾಡಿದಾಳೆ, ಅಣ್ಣಗೂ ಅತ್ತಿಗೆಗೂ ಜಗಳ ತಂದಿಕ್ಕಿಯವಳೆ, ಹಿಂಗೆಲ್ಲ ನಾ ಪತ್ರ ಗಿತ್ರ ಬರ್ದು ಅಂತನ ನನ್ನ ಹತ್ರ ನೀವಾದ್ರೂ ನಿಜ ಹೇಳ್ಬೋದಾಯ್ತಲ್ಲ. ಒಂದು ವಾರ ಅಲ್ಲೇ ಇದ್ರಲ್ಲ. ನೀವು ಹೇಳಿಲ್ಲ, ಅವಳು ಹೇಳಿಲ್ಲ. ನೆನ್ನೆ ಅವಳ ಬಾಯಿಂದ ನೆನೆ ಬಂತು ಸತ್ಯ. ಅಂದ್ರೆ ಅವಳೇ ಎಲ್ಲ ವಿಷಯನೂ ನಿಮಗೆ ಹೇಳಿದ್ಲ ರಾಣಿನೇ? ಯಾಕೆ ತವ್ರ ಮನೆಯಿಂದ ಆಚೆಗಿಕ್ಕಿಯವ್ರೆ ಏನಾಯ್ತು ಅಂತ ಎಲ್ಲ ಹೇಳಿದ್ಲ? ಅವಳೆಲ್ಲ ಹೇಳ್ತಾಳೆ, ಅವಳು ಸಿಗಾಕೊಂಡಿದ್ದೀನಿ ಅಂತೇಳಿ ತನ್ನ ಒಳ್ಳೆಯವಳು ಅಂತ ಅನ್ನಿಸ್ಕೆಮಕ್ಕೆ ಸುಳ್ಳು ಹೇಳಿದ್ಲು. ಆದರೆ ಅದು ಸುಳ್ಳೆ ನಿಜ ಎಷ್ಟು ಸುಳ್ಳೆಷ್ಟು ಅಂತೇಳಿ ತಿಳ್ಕಮನ ಅಂತಾನೆ ಬಂದಿದ್ದು ನಾನಿವತ್ತು. ಗೊತ್ತಾಯ್ತಲ್ಲ ಅವಳು ಬಂಡವಾಳ ಏನು ಅಂತಾನ. ಅಂದ್ರೆ ನಮ್ಮ ರಾಣಿನೇ ಇರೋ ವಿಷಯ ಎಲ್ಲ ಹೇಳ್ಬಿಟ್ಲ? ಏನಿದು ಅತ್ತೆ, ಅಷ್ಟೊಂದು ಶಾಕ್ ಆಗಬೇಡ್ರಿ. ಅವಳು ಇರೋ ವಿಷಯನ ಅವಳಾಗಿ ಅವಳು ಇರಲಿಲ್ಲ. ಏನೋ ಅಚಾನಕ್ಕಾಗಿ ಬಾಯ್ ಬಿಟ್ಲು ಅಷ್ಟೇನೆ. ಅದೂ ಪೂರ್ತಿ ನಿಜ ಹೇಳಿಲ್ಲ, ಸುಳ್ಳುನು ಹೇಳಿದ್ಲು ಕೊನೆಗೆ. ಹೌದಾ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಅಳಿಯಂದ್ರೆ, ನಮ್ಮ ರಾಣಿ ಹೆಂಗೆ ಹೇಳಿದ್ಲು ಇರೋ ವಿಷಯನ. ಅದು ಹೇಳಂಗಿದ್ರೆ ಅವಾಗಲೇ ಹೇಳ್ಬೋದಾಗಿತ್ತು. ಇಲ್ಲಿಂದ ಹೋದ ತಕ್ಷಣನೇ ಈಗ ಹೆಂಗೆ ನಿಜ ಹೇಳಿದ್ಲು ಅಂತ ಯೋಚನೆ ಮಾಡ್ತಿದ್ದೆ. ಅಂದರೆ ಈ ಅಚಾನಕ್ ಹೇಳಿದ್ಲು ಅಂದರೆ ಏನಾಯ್ತು? ಏನೋ ಆಯ್ತು ಬಿಡಿ. ಈಗ ಅದನ್ನ ಕಟ್ಕೊಂಡು ಏನಾಗಬೇಕಾಗೈತೆ, ನೀವು ಬಂದಿದ್ದು ಯಾಕೆ ಅಂತ ಹೇಳ್ರಿ. ಒಟ್ಟಿನಲ್ಲಿ ನನಗೆಲ್ಲ ಸತ್ಯನೂ ಗೊತ್ತಾಯ್ತಲ್ಲ. ಅಷ್ಟೇ ಸಾಕು, ನಾನು ಹೋಗ್ತೀನಿ. ಅಯ್ಯೋ ಅಳಿಯಂದ್ರೆ, ಹೋಗಿ ನನ್ನ ಮಗಳಿಗೆ ಆಮೇಲೆ ಚೆನ್ನಾಗಿ ಬೈದು ಮನೆಯಿಂದ ಆಚೆಗೀಚೆಗೆ ಹಾಕಿಟ್ಟಿರ. ಯಾಕೆಂದ್ರೆ ಅವಳಿಗೆ ಇವಾಗ ತವ್ರ ಮನೆ ಲೂಬ್ ಬಿಟ್ಕಮಲ್ಲ. ನೀವು ಮನೆಯಿಂದ ಆಚೆಗೆ ಹಾಕಿದ್ರೆ ಆಮೇಲೆ ಎಲ್ಲಿ ಹೋಗ್ಬೇಕು ಅವಳು? ಯಾವ್ದಾದ್ರು ಅನಾಥಾಶ್ರಮಕ್ಕೋ ಇಲ್ಲ ಎಲ್ಲಾರು ದೇವಸ್ಥಾನಕ್ಕ ಹೋಗ್ಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ಅವಳು ಮಾತ್ರ ಮನೆಯಿಂದ ಆಚೆಗೆ ಹಾಕ್ಬೇಡ್ರಿ. ನನ್ನ ಕೈಲಂತೂ ಸಹಿಸ್ಕೊಂಬಕ್ಕಾಗಲ್ಲ ಅಳಿಯಂದ್ರೆ. ಏನೋ ಮಗಳು ತಪ್ಪು ಮಾಡಿದಾಳೆ, ಕ್ಷಮಿಸ್ಬಿಡಿ. ಅವಳ ಪರವಾಗಿ ನಾನು ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ತಪ್ಪಾಯ್ತು ಅಂತನ ಕ್ಷಮಿಸ್ಬಿಡಿ. ಅವಳೇನು ಒಮ್ಮಕ್ಕೆ ಹೋಗ್ಬೇಡಿ, ಪಾಪ ಅವಳೆಷ್ಟು ನೊಂದಿದ್ದಾಳೆ. ಈಗ್ಲೇನೆ ತವ್ರ ಮನೆಗೆ ಬರೋಕ್ಕಾಗಲ್ಲ ಅನ್ನೋ ಒಂದು ಚಿಂತೆ, ಗಂಡನ ಹತ್ರ ಸುಳ್ಳು ಹೇಳಿದೀನಿ ಅನ್ನೋದು ಇನ್ನೊಂದು ಚಿಂತೆ. ಅಯ್ಯೋ, ಎಲ್ಲ ನನ್ನ ಮಗಳಿಗೆ ಹಾಕೊಂಡು ಒಂದೇ ಸಲ ಜಡಿತಾ ಇದ್ದಾವೆ. ದಯವಿಟ್ಟು ಅವಳಿಗೆ ಏನು ತೊಂದರೆ ಕೊಡಬೇಡಿ ಅಳಿಯಂದ್ರೆ. ಇದೇನಂತ ಹಿಂಗೆ ಕೇಳ್ತಾ ಇದ್ದೀರಾ? ಅವಳು ಮಾಡಿರೋ ತಪ್ಪು ಹೇಳ್ಬೇಕು ತಾನೆ. ಅವತ್ತೇ ಹೇಳಿದ್ರೆ ನಾನು ಯಾಕೆ ಮನೆಯಿಂದ ಆಚೆಗೆ ಆಗ್ತಿದ್ದೆ? ಏನು ಅಲ್ಲೇನೇನು ತಪ್ಪು ಮಾಡಿಲ್ವಲ್ಲ, ಇಲ್ಲಿ ತಾನೇ ತಪ್ಪು ಮಾಡಿರೋದು. ಗಂಡನ ಹತ್ರ ಆಗಿರೋ ವಿಷಯ ಹೇಳಕ್ಕೇನು ಇವಳಿಗೆ? ಏನೋ 4 ಮಾತು ಬೈತಿದ್ದೆ, ಸುಮ್ಮನೆ ಆಗ್ತಿದ್ದೆ. ಯಾಕಿಂತ ಕೆಲಸ ಮಾಡಕ್ಕೆ ಹೋಗಿದ್ಯಾ ಅಂತನ. ಇನ್ನೊಬ್ರು ಸಂಸಾರ ಹಾಳು ಮಾಡಕ್ಕೆ, ಅದು ಸ್ವಂತ ಅಣ್ಣನ ಸಂಸಾರ ಹಾಳು ಮಾಡಕ್ಕೆ ಹೊರಟಿದ್ಲಲ್ಲ ಇವಳು. ಈ ಥರ ಎಲ್ಲನ ಲವ್ ಲೆಟ್ರ್ ಎಲ್ಲನ ಬರೆದು ಇವಳಿಗೆ ಸ್ವಲ್ಪನೂ ಏನು ಅನ್ಸಲ್ವಾ? ಅದೇ ಥರ ಇವಳು ಸಂಸಾರನೂ ಹಾಳು ಮಾಡಿದ್ರೆ ಸಂಪಿಗೆ ಬಂದು 1-2 ದಿವಸ ಇದ್ದಿದ್ದಕ್ಕೆ ಎಷ್ಟು ಮಾತಾಡಿದ್ರಿ ನೀವು ನಿನ್ನ ಮಗಳು? ಈಗ ನಿನ್ನ ಮಗಳು ಏನು ಮಾಡಿದಾಳೆ ಹೇಳ್ರಿ? ನೀವೇನು ಮಾಡಿದ್ದೀರಾ ಹೇಳ್ರಿ? ನೀವು ಮಾಡಿರೋದು ಒಳ್ಳೆ ಕೆಲಸನ? ಸಂಪಿಗೆ ಮೇಲೆ ಅಷ್ಟೊಂದೆಲ್ಲನ ಇಲ್ಲದ್ದೆಲ್ಲ ಮಾತಾಡಿದ್ರಲ್ಲ ನೀವು. ಬಂದು ನನ್ನ ಜೊತೆಗೆ 1-2 ದಿವಸಕ್ಕೆ ಚೆನ್ನಾಗಿದ್ದಿದ್ದಕ್ಕೆ ಓಡಾಡ್ಕೊಂಡಿದ್ದಕ್ಕೆ ಏನೆಲ್ಲ ಮಾತಾಡಿದ್ರಿ? ಹೌದು ಅಳಿಯಂದ್ರೆ, ಆ ಥರ ಎಲ್ಲ ಮಾತಾಡಬಾರ್ದಾಗಿತ್ತು. ನನ್ನ ಮಗಳಿಗೂ ನಾನು ಬುದ್ಧಿ ಹೇಳ್ತೀನಿ, ಹಂಗೆಲ್ಲ ಸುಳ್ಳು ಹೇಳ್ಬಾರ್ದಮ್ಮ. ಗಂಡನ ಹತ್ರ ಇರೋ ವಿಷಯ ಹೇಳ್ಬೇಕು ಅಂತನ. ಆದ್ರೂ ಅವಳು ಕೇಳೋದೇ ಇಲ್ಲ. ಅವಳಿಗೂ
ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಏನೂ ಹೇಳಕ್ ಹೋಗ್ಲಿಲ್ಲ. ನನಗೋಸ್ಕರ ದಯವಿಟ್ಟು ನನ್ನ ಮಗಳಿಗೆ ಏನೂ ತೊಂದರೆ ಕೊಡಬೇಡಿ, ಮನೆಯಿಂದ ಆಚೆಗೆ ಹಾಕ್ಬೇಡ್ರಿ. ಆಚೆಗೆ ಹಾಕಿದ್ರೆ ಅಷ್ಟೇನೆ ಅವಳು ಆಮೇಲೆ ಎಲ್ಲ ನಾವು ಹೋಗಿ ಕೆರೆನೋ ಬಾವಿನ ನೋಡ್ಕೊಂಡು ಸತ್ಕಿತ್ತೋದ್ರೆ ಅಯ್ಯೋ ನನಗಂತೂ ತಡ್ಕೊಂಬಕ್ಕಾಗಲ್ಲ. ನಾನಂತೂ ಬದುಕಿರಲ್ಲ. ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹೇಳಿ ಅಂದ್ರೆ ಅಯ್ಯೋ ಅತ್ತೆ ಯಾಕೆ ಅಳ್ತಾ ಇದ್ದೀರಾ? ಸಮಾಧಾನ ಮಾಡ್ಕೊಡ್ರಿ. ಕಣ್ಣೀರು ಹಾಕುವಂಥದ್ದು ಏನಾಯ್ತು ಈಗ? ಯಮ್ಮ ಯಾಕಮ್ಮ ನೀನು ಇಲ್ಲಿಗೆ ಬಂದಿದ್ಯಾ? ಅಪ್ಪ ಬಂದೈತೆ ಬರ್ಬೇಕಂತೆ. ಕರ್ಬರ ನೀವು ಅಮ್ಮ ಎಲ್ಗೆ ಹೋದ್ಲು ಅಂತಂತು. ನೀನು ಯಾಕೆ ಇಲ್ಲಿ ನಿಂತಿದ್ಯಾ? ಬಾರಮ್ಮ ಮಾಮ, ನೀನು ಅಲ್ಲಿ ಊರಿಗೆ ಹೋಗ್ತೀಯೇ? ಏಯ್ ಸುಂದ್ರ, ಹೋಗೋ ನೀನು, ಹೋಗೋ, ನಾನು ಆಮೇಲೆ ಬರ್ತೀನಿ. ಹೋಗೋ, ನಾನು ಅಳಿಯಂದ್ರ ಹತ್ರ ಏನೋ ಮಾತಾಡಬೇಕು. ಅಯ್ಯ ಯಾಕಮ್ಮ ಹಿಂಗೆ ಅಳ್ತಾ ಇದ್ಯಾ? ಏನಾಗೈತೆ? ಯಾರನ್ನ ಒದ್ರೇನಮ್ಮ? ನಾಯಿಗೆ ಏನನ್ನ ಕಡೀತಾ? ಅಯ್ಯೋ, ನನ್ನ ಅಳಿಯಂದ್ರ ಹತ್ರ ಹೆಂಗೋ ಏನು ಕೇಳ್ಕೊಂಡು ನನ್ನ ಮಗಳಿಗೆ ಏನೂ ತೊಂದರೆ ಆಗ್ದಂಗೆ ಮಾಡೋಣ ಅಂತ ನಾನು ಬಂದರೆ ಈ ನನ್ನ ಮಗ ಒಬ್ಬ ಹಿಂದೆನೇ ಓಡ್ ಬಂದವನಿ. ಅಯ್ಯೋ, ಈ ನನ್ನ ಮಗನ ಹೆಂಗೆ ಕಳ್ಸೋದು? ಬಾರಮ್ಮ ಹೋಗೋಣ. ಮಾಮ ಬಾ ಹೋಗೋಣ, ನಾಳೆಗೆ ಹೋಗಿವಂತೆ. ಇಲ್ಲ ಕಣ ಸುಂದ್ರ, ನಾನು ಹೋಗ್ಬೇಕು ಊರಿಗೆ, ಹೋಗ್ತೀನಿ. ಅಳಿಯಂದ್ರೆ ನಿಂತ್ಕೊಳ್ರಿ. ಏನತ್ತೆ, ನನಗೆ ಟೈಮ್ ಆಗುತ್ತೆ, ತಿರ್ಗಿ ಕತ್ಲಾಗುತ್ತೆ, ಹೋಗ್ಬೇಕು ಊರಿಗೆ, ಹೋಗ್ತೀನಿ. ಸರಿ ಆಯ್ತು ಅಳಿಯಂದ್ರೆ, ಹೋಗುವ್ರಂತೆ. ನಾನೇ ನಿಮ್ಮನ್ನ ಇಲ್ಲೇ ಇರ್ರಿ ಅಂತ ಹೇಳೋದಿಲ್ಲ. ಆದ್ರೆ ನಾನು ಕೇಳಿದ್ಕೇನು ಹೇಳಲೇ ಇಲ್ಲ. ರಾಣಿನ ಬೈಬೇಡ್ರಿ, ಮನೆಯಿಂದ ಆಚೆಗೆ ಹಾಕ್ಬೇಡ್ರಿ. ಏನೋ ತಪ್ಪು ಮಾಡಿದಾಳೆ, ಇನ್ಮೇಲೆ ಹಿಂಗೆ ಮಾಡಬೇಡ ಅಂತ ನಾ ಬುದ್ಧಿ ಹೇಳಿ ಕ್ಷಮಿಸ್ಬಿಡಿ. ಏನು ತಪ್ಪು ಮಾಡಿದಳು? ಏನು ಕತ್ಯ? ಬರೀ ತಪ್ಪು ಮಾಡೋದು, ಉಗಿಸ್ಕೊಳ್ಳೋದು, ಕ್ಷಮೆ ಕೇಳೋದು, ಇದೇ ಆಗೋಯ್ತು. ಈಗ ನೋಡಿರಿ, ಸುಳ್ಳು ಹೇಳಿ ಇಷ್ಟು ದಿನ ಯಾಮಾರಿಸ್ಕೊಂಬಂದೇವಳೆ. ಯಮ್ಮ ಬಾರಮ್ಮ, ಯಾಕೆ ಅಳ್ತಾ ಇದ್ಯಾ? ಏನಾಗಿತ್ತಮ್ಮ? ಪೆದ್ದನ್ ಮಗನೇ, ಈಗ ಓದ್ತೆ ಸರಿ, ಇಲ್ಲಾಂದ್ರೆ ಏನಿಲ್ಲ ಕಾಲ ಜಾಡ್ ಸೋದಿತೀನಿ. ಸುಮ್ಮನೆ ನಿಂತ್ಕೊ, ಇಲ್ಲಾಂದ್ರೆ ಮುಚ್ಕೊಂಡು ನಿಂತ್ಕೊಳ್ಳೋ. ಮತ್ತೆ ಸರಿ ಆಯ್ತು, ನಾನಿನ್ ಬರ್ತೀನಿ. ಅಳಿಯಂದ್ರೆ ನಿಂತ್ಕೊಳ್ಳಿ, ಇಲ್ಲಿ ನಿಂತ್ಕೊಳ್ರಿ. ಮತ್ತೆ ನಾನು ನಿಲ್ಲಂಗಿಲ್ಲ, ಸಾಕು ಹೇಳಿದ್ ಸಾಕು, ನಾನು ಹೋಗ್ತೀನಿ ಬಿಡಿ. ನಿಮ್ಮ ಕೆಲಸ ನೀವು ನೋಡ್ಕೊಂಡು ಹೋಗ್ರಿ. ಅಯ್ಯೋ ಮನೆ ಅಣ್ಣನ ಮಗನೇ, ಪೆದ್ದನ ಮಗನೇ, ಯಾಕೆ ಬರಕ್ ಹೋದೆ? ನಿನ್ಗೇನು ಮಾಡೋಕೆ ಕೆಲಸ ಇಲ್ವಾ? ಮುಚ್ಕೊಂಡು ನಿಂತ್ಕೋಬೇಕು ತಾನೆ. ನಾನೇನು ಅಳಿಯಂದ್ರ ಹತ್ರ ಹೇಳಿ ಸಮಾಧಾನ ಮಾಡ್ತಿದ್ದೆ. ಈಗ ನಮ್ಮ ರಾಣಿನ ಮನೆಯಿಂದ ಆಚೆಗೆ ಹಾಕಿದ್ರೆ ಏನು ಮಾಡೋದು? ಮನೆ ಅಣ್ಣನ ಮಗನೇ, ನಿನಗಂತೂ ಬುದ್ಧಿ ಇಲ್ಲ ಪೆದ್ದನ ಮಗ. ಏನು ಒಂದು ಈಟು ಚಿಂತೆ ಇಲ್ಲ ನಿನಗೆ. ಅಕ್ಕಯ್ಯ ಅಮ್ಮಯ್ಯ ಹೆಂಗಿದ್ದಾರೆ ಏನು ಎತ್ತ ಅಂತ ಚಿಂತೆ ಇಲ್ಲ. ತಿಂಬೋದು ಓಡಾಡೋದು. ಇಲ್ಲಿ ಬಂದು ಇಲ್ಲೂ ತಲೆ ತಿಂತೀಯೇನೋ ಪೆದ್ದ? ಬಿಡ್ತೀನಿ ನೋಡಿ, ಇವಾಗ ಕಪ್ಪಾಳಕ್ಕೆ ಬಾರ್ತೀನಿ. ಹೋಗಾಸಕ್ಕೆ. ಆಯ್ತು ಬಿಡಮ್ಮ, ಹೋಗ್ತೀನಿ. ನೀನು ಯಾಕೆ ಹಂಗಾಡ್ತಾ ಇದೀಯ? ಅಪ್ಪಯ್ಯ ಅಮ್ಮಯ್ಯ ಎಲ್ಗೋಯ್ತು, ಜಲ್ದಿ ಕರ್ಕೊಬರೋಗು ಅಂತಂತು. ಅದಕ್ಕೆ ನಾನು ಎಲ್ಲ ಹುಡ್ಕಾಡ್ದೆ, ಇಲ್ಲಿ ನಿಂತ್ಕೊಂಡಿದ್ದಲ್ಲ, ಅದಕ್ಕೆ ಬಂದೆ. ನೀನು ಯಾಕಮ್ಮ ಹಂಗೊಳ್ತಿದ್ದೆ? ಏನಾಗೈತೆ? ಈಗ ನೋಡಿರೆ ಹಿಂಗ್ರಿ ಆಗಾಡ್ತಾ ಇದ್ದೆ. ಯಾವಾಗಲೇ ನೋಡಿರೆ ಮಾಮೂನ ಎದುರಿಗೆ ಕಣ್ಣೀರು ಹಾಕೊಂಡು ಸುಮ್ಮನೆ ನಾಟಕ ಮಾಡ್ತಿದ್ದೆ. ಪೆದ್ದ, ಈಗ ಬಿಡ್ತೀನಿ ನೋಡಿ, ಇವಾಗ ಮುಚ್ಕೊಂಡು ಹೋದ್ರೆ ಸರಿ. ನಾಟಕ ಅಂತೆ ನಾಟಕ. ಯಾವಳ ನಾಟಕ ಆಡ್ತಾ ಇದ್ದಾಳೆ? ನೀನೇ ಇನ್ಯಾರು ಮತ್ತೀಗ? ಈಗಿನ ಕಣ್ಣೀರು ಹಾಕ್ತಿದ್ದೆ ಮಾಮನ ಎದುರಿಗೆ, ಈಗ ಅಲ್ಲೇ ನನ್ನ ಬೈತಾ ಇದ್ಯಾ ಪೆದ್ದ ಹಂಗೆ ಹಿಂಗೆ ಅಂತಾನ. ಮಾಡ್ತೀನಿ ಒಂದು 4 ಕಜ್ಜಾಯ ಕೊಟ್ರೆ ನೀನು ಇಲ್ಲಿಂದ ಹೋಗೋದು ಅನ್ಸುತ್ತೆ. ನಾನು ಓಡೋಗ್ತೀನಪ್ಪ ನಿನ್ ಕೈಗೆ ಸಿಗ್ದಂಗೆ. ಏಯ್ ಪೆದ್ದನ ಮಗನೇ, ನಿಂತ್ಕೊಳ್ಳೋ. ನಾನಂತೂ ಅದಿಸ್ಕೊಂಬಲ್ಲಪ್ಪ, ಓಡೋಗ್ತೀನಿ. ಅಪ್ಪಗೆ ಹೇಳ್ತೀನಿ ಬಿಡು. ಅಮ್ಮಯ್ಯ ಅಳ್ತಾ ನಿಂತಿತ್ತು, ಬರಲ್ಲ ಅಂತಂತು, ಒದಿತೀನಿ ಅಂತಾನ ಹೇಳ್ತೀನಿ ಅಪ್ಪಗೆ ಹೋಗಿ. ಬಿಡು, ಬರ್ದಿದ್ರೆ ಹೊಟ್ಟೆ ಹೊತ್ತು ಅಲ್ಲೇ ಇರು ನೀನು. ಅಯ್ಯೋ ಏನಪ್ಪ ಇದು? ಈ ಪೆದ್ದನ ಮಗ ಬಂದು ಎಲ್ಲ ಹಾಳು ಮಾಡ್ದ. ಅಳಿಯಂದ್ರೆ ಹೆಂಗ್ ಗೊತ್ತಾಗ ನನ್ನ ಮಾತಿಗೆ ಒಪ್ಕೊಂಬಂಗಿದ್ರು. ನಂದು ಇಷ್ಟತ್ತು ಸುಮ್ಮನಿದ್ದಿದ್ರೆ ನನ್ನ ಅಳಿಯಂದ್ರೆ ಒಪ್ಪಿಸ್ಬಿಡ್ತಿದ್ದೆ. ಈ ಪೆದ್ದನ ಮಗ ಬಂದು ಎಲ್ಲ ಹಾಳು ಮಾಡ್ದ. ಅಯ್ಯೋ ಅಳಿಯಂದ್ರೆ ಅಲ್ಲೇ ಹೋಗೇ ಬಿಟ್ಟೆ ಅಂತ ಕಾಣ್ತಾರೆ. ಅಯ್ಯಯ್ಯೋ ಥು, ಏನ್ ಮಾಡೋದು? ನನ್ನ ಗಂಡ ಕರಿತಾನಂತೆ, ಅದು ಯಾಕೆ ಏನು ಅಂತ ಕೇಳ್ಕೊಂಬರೋಣ. ಅಯ್ಯೋ ಅವನಿನ್ನ ಏನು ಮಾತಾಡ್ತಾನೋ, ಏನು ಹೇಳ್ತಾನೋ, ಏನು ಬೈತಾನೋ ನಂಗೆ ಆಗ್ತೈತೆ. ಹೋಗತ್ತ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.